ನೋಡ್ಕೊಳ್ಳಿ ಕ್ವಶನ್. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ವೇರಿಯೇಷನ್ಸ್ ಆಫ್ ಪಿರಿಯಾಡಿಕ್ ಕರೆಂಟ್ ಓವರ್ ಎ ಪೀರಿಯಡ್. ಅಂದರೆ ಇದು ಕರೆಂಟ್ ಇದೆಯಲ್ಲ ಓವರ್ ಎ ಪೀರಿಯಡು ಚೇಂಜ್ ಆಗ್ತಿರೋದು ತೋರಿಸ್ತಾ ಇರೋದು. ಶೋ ದಟ್ ದೇರ್ ಈಸ್ ಎ ಡೈರೆಕ್ಟ್ ಕರೆಂಟ್ ಪಾರ್ಟ್ ಆಫ್ 0.15 ಆಮ್ಸ್ ಇನ್ ದ ವೇರಿಯಬಲ್ ಆ್ಯಂಡ್ ಒಬ್ಟೈನ್ ದ ಆಂಪ್ಲಿಟ್ಯೂಡ್ ಆಫ್ ಫಸ್ಟ್. ಈ ಥರ ಕ್ವಶನ್. ಮತ್ತು ಟಿ ಮತ್ತು ಎ ಕೊಟ್ಟಿರ್ತಾರೆ. ಸ್ಮಾಲ್ ಟಿ ಸೆಕೆಂಡು, ಇದು ಟಿ ಬಂದು ಈ ಥರ ಪೀರಿಯಡಲ್ಲಿ ಕೊಟ್ಟಿದ್ದಾರೆ. ಎ ಬಂದು ಆ್ಯಮ್ಸು 1.98, 1.30, 1.05 ಈ ಥರ ಕೊಟ್ಟಿದ್ದಾರೆ. ನೋಡಿ, ಈ ಥರ ಬಂದರೆ ಹೆಂಗೆ ಮಾಡೋದು ಪ್ರಾಬ್ಲಮ್ ಅಂದರೆ, ಫಸ್ಟು ಲೆಟ್ ಎ ಈಸ್ ಈಕ್ವಲ್ ಟು, ಇದು ಎ ಬಂದು ಫಂಕ್ಷನ್ ಆಫ್ ಟಿ ಟು ದ ಪೀರಿಯಡ್ 2π ಅಂತ ಹಾಕ್ಕೋಬೇಕು. ಟು ದ ಪೀರಿಯಡ್ 2π let theta is equal to 2π t by capital T ಅಂತ ತಗೊಳ್ಳಿ. ಇದು ಬರೆದ್ಮೇಲೆ ಇದೆ ಬರೀರಿ. ಸೊ ದಟ್ ವಿ ಹ್ಯಾವ್, ನೋಡಿ ಟಿ 0 ಹಾಕಿದ್ರೆ ಡೀಟಾ 0 ಬರುತ್ತೆ. ಡೀಟಾ ಈಸ್ 0 when t is 0 and theta is 2π when t is equal to t. ನೋಡಿ, ಡೀಟಾ ಬಂದು ಈಗ 2π ಆಗುತ್ತೆ. ಇಲ್ಲಿ ನೋಡಿ, ಟಿ ಜಾಗದಲ್ಲಿ ಕ್ಯಾಪಿಟಲ್ ಟಿ ಹಾಕಿದ್ರೆ ಟಿ ಕ್ಯಾನ್ಸಲ್ ಆಗುತ್ತೆ. ಡೀಟಾ ಈಸ್ ಈಕ್ವಲ್ ಟು 2π. ಇದು ಕನ್ವರ್ಟ್ ಮಾಡಿದ್ಮೇಲೆ ಫೋರಿಯರ್ ಸೀರೀಸ್ ಟು ಫಸ್ಟ್ ಹಾರ್ಮೋನಿಕ್ ಬರ್ಕೋಬೇಕು. ಯಾಕಂದರೆ ಅವರು ಕೇಳಿರೋದು ಆಂಪ್ಲಿಟ್ಯೂಡ್ ಆಫ್ ದ ಫಸ್ಟ್ ಹಾರ್ಮೋನಿಕ್. ಸೆಕೆಂಡ್ ಹಾರ್ಮೋನಿಕ್ ಹೇಳಿದ್ರೆ ಅಪ್ ಟು ಸೆಕೆಂಡ್ ಹಾರ್ಮೋನಿಕ್ ಅಂತ ಬರ್ತೀವಿ. ಫಸ್ಟ್ ಏನು ಮಾಡಿ, ಎ ಈಸ್ ಈಕ್ವಲ್ ಟು ಟಿನ ನಾವು ಡೀಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಡೀಟಾ ಈಸ್ ಈಕ್ವಲ್ ಟು 2π t by t. ಈಗ ನೋಡಿ, ಸೊ ದಟ್ ವಿ ಹ್ಯಾವ್ ಡೀಟಾ ಈಸ್ ಈಕ್ವಲ್ ಟು ಏನು 0. ಟಿ 0 ಹಾಕಿದ್ರೆ ಡೀಟಾ 0 ಆಗುತ್ತೆ. ಮತ್ತು ಟಿ ಕ್ಯಾಪಿಟಲ್ ಟಿ ಹಾಕಿದ್ರೆ ಡೀಟಾ 2π ಆಗುತ್ತೆ. ಗೊತ್ತಾಗ್ತಿದೆಯಾ? ಆ ಥರ ಮಾಡ್ಕೋಬೇಕು. ಆಮೇಲೆ ಫೋರಿಯರ್ ಸೀರೀಸ್ ಅಪ್ ಟು ಫಸ್ಟ್ ಹಾರ್ಮೋನಿಕ್ ಈಸ್ ಗಿವನ್ ಬೈ ಅಂತ ತಗೋಬೇಕು. ಫಸ್ಟ್ ಹಾರ್ಮೋನಿಕ್ ಈಸ್ ಗಿವನ್ ಬೈ, ನೋಡಿ ಫಸ್ಟ್ ಎ ಈಸ್ ಈಕ್ವಲ್ ಟು ಬರ್ಕೊಳ್ಳಿ, a0/2 ಪ್ಲಸ್ a1 ಕಾಸ್ ಡೀಟಾ ಪ್ಲಸ್ b1 ಸೈನ್ ಡೀಟಾ. ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಟೇಬಲ್ ಮಾಡ್ಕೋಬೇಕು. ನೀವು ಟೇಬಲ್ ಯಾವ ಥರ ಮಾಡಿ ಗೊತ್ತಾ? ಫಸ್ಟ್ ಇಲ್ಲಿ ಕೊಟ್ಟಿದ್ದಾರಲ್ಲ ಅದು ಬರ್ಕೊಳ್ಳಿ, ಟಿ ಮತ್ತು ಎ. ಟಿ ಏನು ಕೊಟ್ಟಿದ್ದಾರೆ ಅಂದರೆ 0, t/6, t/3, t/2, 2t/3, 5t/6 ಮತ್ತು ಟಿ. ನೋಡಿ, ಈ ಟಿ ಇದು 0 ಮತ್ತು ಟಿಯಿಂದ ಈ ಟಿನ ಇದು ನೋಡಿ, ಇದು ಸೇಮ್ ಇದೆ ಫಸ್ಟು ಮತ್ತು ಲಾಸ್ಟ್ ವ್ಯಾಲ್ಯೂ. ಅದಕ್ಕೆ ಲಾಸ್ಟ್ ವ್ಯಾಲ್ಯೂನ ಸ್ಕಿಪ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಫಸ್ಟ್ ವ್ಯಾಲ್ಯೂನ ಸ್ಕಿಪ್ ಮಾಡಬೇಕು. ಈಗ ಲಾಸ್ಟ್ ವ್ಯಾಲ್ಯೂನ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಏನು ಮಾಡಬೇಕು, ಡೀಟಾ ಫೈಂಡ್ ಮಾಡ್ಕೊಳ್ಳಿ. ಅಥವಾ ಎ ಬರೆದು ಆಮೇಲೆ ಬೇಕಾದರೂ ಡೀಟಾನು ಮಾಡ್ಬೋದು. ಎ ಏನು 1.98, 1.30, 1.05, 1.30, -0.88, -0.2. ನೆಕ್ಸ್ಟ್ ಡೀಟಾ ಫೈಂಡ್ ಮಾಡ್ಕೊಳ್ಳಿ. ಡೀಟಾ ಫಾರ್ಮುಲಾ ಏನು, 2π t by capital T. ಈಗ ನೋಡಿ, ಟಿ ಜಾಗದಲ್ಲಿ 0 ಹಾಕಿದ್ರೆ ಇಲ್ಲಿ ಕ್ಯಾಲ್ಸಿಲಿ ಏನು ಮಾಡಿ ಗೊತ್ತಾ? ಇದನ್ನ ಮಾಡೋಕ್ಕೆ ಬಂದಾಗ ಹೇಳ್ತೀನಿ ಐಡಿಯಾ. ಇದು ರಫೋರ್ ಬರೆಯೋಕ್ಕೆ ಹೋಗಬೇಡಿ. 2πx ಅಂತ ಟೈಪ್ ಮಾಡ್ಕೊಳ್ಳಿ. ಏನಂತ ಟೈಪ್ ಮಾಡ್ಕೊತೀರಾ? 2πx. ಇಲ್ಲಿ ನೋಡಿ, 2 ಶಿಫ್ಟ್ pi alpha x. ಕ್ಯಾಲ್ಕುಲೇಟ್. ಫಸ್ಟ್ ಎಕ್ಸ್ ಜಾಗದಲ್ಲಿ 0 ಹಾಕಿ, 0 ಬರುತ್ತೆ.
ಕ್ಯಾಲ್ಕುಲೇಟ್. ಈಗ ಎಕ್ಸಾಕ್ಟಲ್ಲಿ t/6 ಇದೆಯಲ್ವಾ, 1/6 ಅಂತ ತಗೊಳ್ಳಿ, 5/3. ಎಕ್ಸ್ ವ್ಯಾಲ್ಯೂ 1/3 ಹಾಕಿ, 2π/3. ಆಮೇಲೆ ಎಕ್ಸ್ ವ್ಯಾಲ್ಯೂ 1/2 ಹೊಡೀರಿ, 5 ಬರುತ್ತೆ. ಎಕ್ಸ್ ವ್ಯಾಲ್ಯೂ 2/3 ಹೊಡೀರಿ, 4π/3 ಬರುತ್ತೆ. ಎಕ್ಸ್ ವ್ಯಾಲ್ಯೂ 5/6 ಹೊಡೀರಿ, 5t/6 ಅಂದರೆ 5/6 ಹೊಡೀರಿ, 5π/3 ಬರುತ್ತೆ. ನೋಡಿ, ಡೀಟಾ ಕ್ರಿಯೇಟ್ ಮಾಡಿದ್ಮೇಲೆ ಈಗ ಏನು ಫೈಂಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ, ಎ ಕಾಸ್ ಡೀಟಾ ಟೇಬಲ್ ಮಾಡಬೇಕು ಮತ್ತು ಎ ಸೈನ್ ಡೀಟಾ. ನೋಡಿ, ಎ ಕಾಸ್ ಡೀಟಾ ಮತ್ತು ಎ ಸೈನ್ ಡೀಟಾ ಟೇಬಲ್ ಮಾಡೋದು ಇಲ್ಲಿ ಬರ್ಕೊಡ್ತೀನಿ ನೋಡಿ. ಫಸ್ಟ್ ಏನು, ಟಿ ಎ ಕೊಟ್ಟಿರ್ತಾರೆ, ಡೀಟಾನ ಫೈಂಡ್ ಮಾಡ್ಕೋಬೇಕು. ಎ ಕಾಸ್ ಡೀಟಾ, ಎ ಸೈನ್ ಡೀಟಾ ನಿಮ್ಮದು ವರ್ಕು. ನೋಡಿ, ಎ ಕಾಸ್ ಡೀಟಾ ಮತ್ತು ಎ ಸೈನ್ ಡೀಟಾ ಮಾಡೋಕ್ಕೆ ಇಲ್ಲಿ ವೈ ಕಾಸ್ ಎಕ್ಸ್ ಕ್ಯಾಲ್ಸಿಲಿ ಕೋಲನ್ ವೈ ಸೈನ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೇಕು. ಇಲ್ಲಿ ವೈ ಅಂದರೆ ಎ, ಎಕ್ಸ್ ಅಂದರೆ ಡೀಟಾ. ಈಗ ನೋಡಿ, ಇಲ್ಲಿ ವೈ ಕಾಸ್ ಎಕ್ಸ್, ಇಲ್ಲೇನು ಮಾಡಿ, ಎ ಕಾಸ್ ಡೀಟಾ ಮತ್ತು ಎ ಸೈನ್ ಡೀಟಾ. ಈಗ ನೋಡಿ, ಕ್ಯಾಲ್ಸಿ ಒಂದು ನಿಮಗೆ ರೇಡಿಯನಲ್ಲಿ ಇಟ್ಕೋಬೇಕು. ನಿಮ್ಗೆ ಕ್ಯಾಲ್ಸಿನ ಶಿಫ್ಟ್ ಮೋಡ್ 6 4ಗೆ ಫಿಕ್ಸ್ ಮಾಡ್ಕೋಬೇಕು. ಶಿಫ್ಟ್ ಮೋಡ್ 4 ರೇಡಿಯನ್. ಇಲ್ಲಿ ನೋಡಿ, ರೇಡಿಯನಲ್ಲಿ ಇಟ್ಕೋಬೇಕು ಮತ್ತು 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಟು 4 ಡೆಸಿಮಲ್. ಗೊತ್ತಾಗ್ತಿದೆಯಲ್ಲ? ಈಗ ನೋಡಿ, ಇಲ್ಲೇನು ಮಾಡಿ, ಇಲ್ಲಿ ನೋಡಿ, ಆಲ್ಫಾ ವೈ ಕಾಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಆಲ್ಫಾ ಇಂಟೆಗ್ರಲ್ ಆಲ್ಫಾ ವೈ ಸೈನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಕ್ಯಾಲ್ಕುಲೇಟ್. ಇಲ್ಲಿ ವೈ ಅಂದರೆ ಎ ಇದ್ದಂಗೆ, ಎ ಎಷ್ಟು 1.98, ಎಕ್ಸ್ ಅಂದರೆ ಡೀಟಾ. ಇಲ್ಲಿ 0 ಹಾಕಿದ್ರೆ ಆನ್ಸರ್ 1.98 ಬರುತ್ತೆ. ಈಕ್ವಲ್ ಮಾಡಿದ್ರೆ 0 ಬರುತ್ತೆ. ವೈ ಅಂದರೆ 1.30, ಎಕ್ಸ್ ಅಂದರೆ 5/3. ಶಿಫ್ಟು ಇದು ಹೊಡೆದ್ರೆ 5 ಬರುತ್ತೆ, ಬೈ 3 0.65 1.1258 1.1258. ವೈ ಅಂದರೆ 1.05, ಎಕ್ಸ್ ಅಂದರೆ 2π/3. ಶಿಫ್ಟು 5/3 ಮೈನಸ್ 0.5250 0.9095. ನೆಕ್ಸ್ಟು ವೈ ಬಂದು 1.30, ಎಕ್ಸ್ ಬಂದು 5. ಶಿಫ್ಟು 5 ಮೈನಸ್ 1.3 0. ವೈ ಬಂದು ಮೈನಸ್ 0.88, ಎಕ್ಸ್ ಬಂದು 4π/3. 4 ಶಿಫ್ಟ್ ಇದು ಬೈ 3 0.44 0.7621. ವೈ ಬಂದು ಮೈನಸ್ 0.25, ಎಕ್ಸ್ ಬಂದು 5π/3. ಶಿಫ್ಟ್ 5/3 ಮೈನಸ್ 0.1250 0.2165. ಇದು ನೋಡಿ, ಇದು ಎ ಕಾಸ್ ಡೇಟಾ, ಇದು ಎ ಸೈನ್ ಡೇಟಾ. ಇನ್ನು ಆ್ಯಡ್ ಮಾಡಬೇಕಿದೆ. 1.98 ಪ್ಲಸ್ 1.30 ಪ್ಲಸ್ 1.05 ಪ್ಲಸ್ 1.30 ಮೈನಸ್ 0.88
minus 0.25, 4.5, 1.98 plus 0.65 minus 0.250 minus 1.3 plus 0.44 minus 0.1250, 1.12 ಅಂದರೆ ಇದು ಹೊಡಿಬೇಕು. 1.1258 plus 0.9093 plus 0.7621 plus 0.2165, 3.0137. ಇಷ್ಟು ಹೊಡೆದ್ಮೇಲೆ A0 ಮತ್ತು A1 ಫೈಂಡ್ ಮಾಡ್ಕೊಳ್ಳಿ. Robert and Prolase. ಈಗ ನೋಡಿ A0ಗೆ ಫಾರ್ಮುಲಾ 2/n ಸಮೇಷನ್ ಆಫ್ A1ಗೆ 2/n ಸಮೇಷನ್ ಆಫ್ A cos θ, B1 ಅಂದರೆ 2/n ಸಮೇಷನ್ A sin θ. ಈಗ n ಅಂದರೆ 1 2 3 4 5 6, n is 6, summation of A ಅಂದರೆ 4.5, 2/6 summation of A cos θ ಅಂದರೆ 1.12, 2/6 summation of A sin θ ಅಂದರೆ 3.0137. ಈಗ ಕ್ಯಾಲ್ಸಿಯಂ ಇದನ್ನ 2/6 bracket open 4.5, 1.5 ಬರುತ್ತೆ. 2/6 1.12, 0.3733, ಆಮೇಲೆ 2/6 3.0137, 3.0137, 1.0046. ಗೊತ್ತಾಗ್ತಿದೆ. ಆಮೇಲೆ ಏನು ಮಾಡಬೇಕು, ಇದು ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್ A is equal to A0/2 ಅಂದರೆ 1.5/2 ಪ್ಲಸ್ A1 cos θ, A1 ಅಂದರೆ 0.3733 cos θ ಪ್ಲಸ್ B1 sin θ, B1 ಅಂದರೆ 1.00446 sin θ. ಅವ್ರು ಏನು ಕೇಳಿದ್ದಾರೆ ಈಗ ನಿಮಗೆ ಅಂದರೆ ಡೈರೆಕ್ಟ್ ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್ ಅಂದರೆ ಕಾನ್ಸ್ಟೆಂಟ್ ಕರೆಂಟ್ ಅಂತ ಇನ್ ದ ವೇರಿಯಬಲ್ ಕರೆಂಟ್. ಇದಕ್ಕೆ ಫಾರ್ಮುಲಾ ನಾವು ಇಟ್ಕೊಳ್ಳಿ. A0/2 ಅಂದರೆ 1.5/2 is 1.5/2 ಎಷ್ಟು ಬರುತ್ತೆ, 0.75 amps. Amplitude of the first harmonic. Amplitude of the first harmonic. Formula root of A1 square plus B1 square. ಅಂದರೆ ರೂಟ್ ಆಫ್ A1 ಅಂದ್ರೇನು 0.3733 ಹೋಲ್ ಸ್ಕ್ವೇರ್ ಪ್ಲಸ್
1.0046 ಹೋಲ್ ಸ್ಕ್ವೇರ್. ಈಗ ನೋಡಿ 0.3733 whole square plus 1.0046 whole square. 1.0717 amps. ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.